ನಮಸ್ಕಾರ ಅಂತ ಹೇಳಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಆಸಿಫಣ್ಣ ಅಂತಂದು ಪರಿಚಯ ಇರ್ಬೋದು. ಯಾಕಪ್ಪ ಅಂದ್ರೆ ಇವರು ಹಳಬ್ರು. ಇವರು ನೋಡಿ ನಮ್ಮ ಬೆಂಗಳೂರು ನಗರದಲ್ಲಿ ತುಂಬ ಪರಿಚಯ. ನಮ್ಮ ಪರಿಚಯ ಹೆಂಗಾಯ್ತು, ಈ ಕುರಿನ ಇಲ್ಲಿ ಯಾಕೆ ಹಾಕೊಂಡ್ ಬಂದಿದ್ರು, ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು, ಅವರು ಕುರಿ ಫೀಲ್ಡಲ್ಲಿ ಎಷ್ಟು ಹಣ ಮಾಡಿದ್ದಾರೆ, ಮತ್ತೆ ನಮ್ಮ ಹತ್ರ ಎಷ್ಟು ಕುರಿ ಹೋಗಿದ್ದಾರೆ, ಮತ್ತೆ ಅವ್ರು ಬೇರೆ ಎಷ್ಟು ಕುರಿ ಕೊಟ್ಟಿದ್ದಾರೆ, ಅವರು ಕೂಡ ಕುರಿಗಳೇ ಕೊಡ್ತಾರೆ, ಒಳ್ಳೊಳ್ಳೆ ಕುರಿಗಳನ್ನ. ಇದು ಎಲ್ಲ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇರ್ತೀವಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ನಮಸ್ತೆ ಕಿರಣ್. ಆಸಿಫಣ್ಣ ನಮಸ್ತೆ. ಆಸಿಫಣ್ಣ ನಮಸ್ಕಾರ ಕಿರಣ್. ನೀವು ಇಲ್ಲಿಗೆ ಹರಿಹರಕ್ಕೆ ಬಂದ ಉದ್ದೇಶ ಇವತ್ತು ನಾವು ಇದು ನಮ್ದು ಅಕ್ಸಸ್ ಹಾಕೊಂಡ್ಬಂದಿದ್ದೀರಿ ಕಣಕ್ಕೆ. ಕುರಿ ಕಣಕ್ ಹಾಕೊಂಡ್ಬಂದಿದ್ರಿ? ಕಣಕ್ ಹಾಕೊಂಡ್ಬಂದಿದ್ರಿ. ಆಸಿಫಣ್ಣ, ನೀವು ಕುರಿನ ಯಾವಾಗಲಿಂದ ಕಟ್ತಾ ಇದ್ದೀರಾ? ನಾವು ಒಂದು ಹೆಚ್ಚು ಕಮ್ಮಿ ಒಂದು ಐದು ವರ್ಷ ಮ್ಯಾಗ ಐತ್ರಿ. 5-6 ವರ್ಷದ ಮೇಲೆ. ಆಸಿಫಣ್ಣ, ನಿಮಗೆ ಕುರಿ ಕ್ರೇಜ್ ಹೆಂಗ್ ಬಂತು? ನಮ್ಮ ಕುರಿ ಕ್ರೇಜ್ ಕಿರಣ ಆಡ್ತಿರಲ್ಲ, ಯಾರು ನೋಡ್ತೀವಿ, ಮತ್ತೊಬ್ರು ನೋಡ್ತೀವಿ ಬರ್ತೀರಿ ಕಿರಣ. ಆಸಿಫಣ್ಣ, ಮತ್ತೆ ನೀವು ಕುರಿಗಳೇನು ಏನಾದ್ರು ನಮ್ಮ ಸಬ್ಸ್ಕ್ರೈಬರ್ ಚಾನಲ್ ಕೇಳಿದ್ರೆ ಕೊಡ್ತೀರಾ? ಕೊಡ್ತೀವಿ ಕಿರಣ, ಖಂಡಿತವಾಗ್ಲೂ ಕೊಡ್ತೀವಿ. ಸ್ನೇಹಿತರೆ, ಒಳ್ಳೆ ಕುರಿಗಳನ್ನ ನಮಗೂ ಕೊಟ್ಟಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಮದಿ ಕುರಿಗಳಾಗಿರ್ಬೋದು, ಅದೆಲ್ಲ ಇರ್ಬೋದು, ಕಣವಾಗಿರ್ತಾವೆ. ಯಾರಿಗಾದ್ರೂ ಬೇಕಾದ್ರೆ ನಮ್ಮ ಆಸಿಫಣ್ಣ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ತಾರೆ. ಒಳ್ಳೆ ವ್ಯಕ್ತಿ ಇದ್ದಾರೆ, ಕುರಿಗಳು ಒಳ್ಳೆ ಕೊಡ್ತಾರೆ. ಮತ್ತೆ ಅದೇ ರೀತಿ ಆಸಿಫಣ್ಣ, ನಿಮ್ದು ಯಾವ ಗ್ರೂಪಿಂದ ಕುರಿ ಆಡುತ್ತೆ? ನಮ್ದು ಒಂಟಿ ಸಲಗ ಶಿರೋಳಿ ಬಿಲ್ಲ ಅಣ್ಣ, ಸದ್ಯ ನೀವು ಯಾವ ಟೂರ್ನಿಮೆಂಟಲ್ಲಿ ಪ್ಲೇಸ್ ಮಾಡಿದ್ರಿ? ಇಲ್ಲಿ ಇವತ್ತು ಇದು ಇರ್ತದ್ರಿ, ಶಿಕಾರಿಪುರ ಕಣಕ್ ಬಂದಿದ್ರಿ? ಬಂದಿದ್ರಿ. ಇದು ಕುರಿ ಶಿಕಾರಿಪುರ ಕಣಕ್ ಹಾಕಿದ್ರಾ? ಶಿಕಾರಿಪುರ ಕಣಕ್ ಹಾಕಿದ್ರ. ಹೆಸರು ಇದ್ರ ಸವಡಿಗೆ ರಾಕ್ಷಸ ಆಡುತ್ತೆ. ರಾಕ್ಷಸ ಎಷ್ಟಲ್ಲಿ ಇದು 6ರಲ್ಲಿ ಐತ್ರಿ. 6ರಲ್ಲಿ ಐತೆ ಅಣ್ಣ. ಎಷ್ಟು ತಗೊಂಬಂದಿದ್ರಿ? ಇದು ಕೆರೂರು ಸಂತೆ ತಂದಿರ 36,000 ಕೊಟ್ಟರು. ಆಸಿಫಣ್ಣ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಕೆರೂರು ಸಂತೆ ತಂದಿಲ್ಲ ಕುರಿನ, ನೀವು ಬೇರೆ ಎಲ್ಲ ತಂದಿದ್ದೀರಿ. ಇಲ್ರಿ, ಕರೂರು ಸಂತೆಗೆ ತಂದಿದ್ದು. ದೊಡ್ಡ ತಗೊಂಬಂದು ಸಂತೆ ತಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಸುಳ್ಳು ಗೊತ್ತಾಗ್ಬೇಕಲ್ಲ ನಮ್ಗೆ. ಇಲ್ಲ ಕಿರಣ, ಸಂತೆ ತಂದಿದ್ದ ಕುರಿನ 36,000 ರೂಪಾಯಿ ತಂದಿದ್ದೀವಿ. ಹೌದು ಸ್ನೇಹಿತರೆ, ಸಂತೆ ತಂದಿದ್ರು, ನಮಗೂ ಹೇಳಿದ್ರು. ನಾವು ಕುರಿನ ಜರ್ದಿದ್ವಿ. ಇದನ್ನ ಭಾರಿ ಆಡ್ದದ್ರಿ, ನಾನು ಆಟ ನೋಡಿದ್ನಿ ಅಂತ ಹೇಳಿದ್ರು ಅವ್ರು ನಮ್ಗೆ. 36,000 ಕೊಟ್ಟು ತಗೊಂಬಂದಿನಿ, ಭಾರಿ ಆಡ್ದಿದ್ರು ಅಂತ ಹೇಳಿದ್ರು. ನಾವೇ ಅದು ಹಿಂದೆ ನಾಡಿದ್ದು. ನನ್ನ ಕುರಿ ಲಕ್ಷಣ ನೋಡಿ ನನಗೆ ಇಷ್ಟ ಆಗಲಿಲ್ಲ, ಯಾಕಂದ್ರೆ ಎದ್ರ ಬಗ್ಗೆ ನೋಡಿದ್ದಿಲ್ಲ. ಹಂಗಾಗಿ ಕುರಿ ಮಾತ್ರ ನೋಡಿ ಜಬರ್ದಸ್ತ್ ಐತೆ ಕುರಿ. ಇಂಥದ್ರೆ ಫೇಲ್ ಇಲ್ಲ ಅನ್ನೋದು, ನೀವು ಒಂದ್ರಾಗೂ ಫೇಲ್ ಇಲ್ಲ. ಕುರಿ ನೀಟ್ ಐತೆ ಕುರಿ, ಕಾಲಾಗ ಜಾತ್ಯಾಗ. ಇದು ಆಟ ಹೆಂಗೆ? ಆಟ ಭಾರಿ ಸ್ಪೀಡ್ ಕಿರಣ. ಯಾವ ಕುರಿ ಮೇಲೆ ಆಡಿದ್ದು ಇಷ್ಟ ಆಗಿದ್ದು ನಿಮ್ಮ ಹತ್ರ ಬಂದ್ಮೇಲೆ? ನಮ್ದಲ್ಲಿ ಇದರಾಗ ಆಡ್ತಿದ್ರಣ, ಇದು ಯಾವ್ದು ನಾಗರಮಠ ಕಿರಣ, ಸ್ಕೂಟಿ ಕಣದಾಗ. ಇದು ಟೋಟಲ್ ನಿಮ್ಮ ಹತ್ರ ಬಂದು ಎಷ್ಟು ಕಣ ಆಗೈತಿ? ಈಗ ಹಾಕಿದ 6 ಕಣ ಕಿರಣ, 6 ಕಣ ನಂಬರ್ ಆಗೈತಿ. 6 ಕಣ ನಂಬರ್ ಆಗೈತಿ. ನಿಮ್ಮ ಗ್ರೂಪಲ್ಲಿ ನೀವು ಎಷ್ಟು ಜನ ಇದ್ದೀರಾ? ನಾನು ಇವನು ನಮ್ಮ ಕುರಿ ಆಡ್ಸವ, ಇವೊಬ್ಬ ನಮ್ಮ ಸಪೋರ್ಟ್ ದೊಡ್ಡ ಅಣ್ಣ ಇತ್ತ ಇಲ್ಲ. ನೀವು ಕುರಿಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ? ಡೈಲಿ ಅದೇ ಕಿರಣ, ರಾತ್ರಿ ಗೋಧಿ, ಮುಂಜಾನೆ ಹುಳ್ಳಿ, ಹಾಲು ತತ್ತಿ. ಇದಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಟ್ರೀಟ್ಮೆಂಟ್ ಮಾಡ್ತೀರಾ? ಇಲ್ಲ, ಏನಾದ್ರು ಇಂಜೆಕ್ಷನ್ ಸ್ಪೆಷಲ್ ಇದಕ್ಕೆ ಒಂದು ಡೋಸ್ ಇಲ್ಲ ಕಿರಣ. ಡೋಸ್ ಇಲ್ಲ ಅಲ್ಲ? ಡೋಸ್ ಎಲ್ಲ ಎಣ್ಣೆ ಪಟ್ಟಿ ಎಣ್ಣೆ ಸೆರೆ ಹಾಕ್ತಿದ್ರಣ ಅಷ್ಟೇ. ಮತ್ತೆ ಆಸಿಫಣ್ಣ, ಟೋಟಲ್ ನಿಮ್ಮ ಹತ್ರ ಎಷ್ಟು ಕುರಿ ಇದಾವೆ? ನಮ್ಮ ಹತ್ತಾಗ ಈಗ ಸದ್ಯಕ್ಕೆ 6 ಕುರಿ ಅದಾವ ಕಿರಣ. 6 ಕುರಿ ಅದಾವ. ನಿಮ್ಮ ಹತ್ರ ಲಾಸ್ಟ್ ಟೈಮ್ ಒಂದು ಕುರಿ ಎಂಟಲ್ಲೋ ನಮ್ಮ ದಾವಣಗೆರೆ ತಗೊಂಡಿದ್ರಿ. ಹೌದು, ಅದು ನಂಬರ್ 5 ಕುರಿ. ಅದನ್ನ ಎಷ್ಟು ತಗೊಂಡಿದ್ರಿ, ಎಷ್ಟು ಕೊಟ್ರಿ, ಯಾರಿಗೆ ಕೊಟ್ರಿ, ಅದೇ ಹೆಂಗಿತ್ತು ಆಟ? ಅದೇನಾದ್ರು ಕುರಿ ಮತ್ತೆ ಕಾಂಟ್ಯಾಕ್ಟ್ ಆಗೈತಾ ಕುರಿ? ಆಯ್ತು ರೀ ಕಿರಣ. ಅದು ಅಲ್ಲೇ ಇಲ್ಲೇ ನಿಮ್ಮ ದಾವಣಗೆರೆ ಬಂದು ಆಡು ಹೋಗಿತ್ತು. ನಾವು 60,000 ತೊಗೊಂಡಿರೋದು. ಅದು ಸ್ವಲ್ಪ ರೆಡಿ ಮಾಡ್ಕೊಂಡು ಕುರಿ ಆಡ್ಸಿದ್ವಿ. ಒಂದು ದೊಡ್ಡ ಕಣದಾಗ ದೊಡ್ಡ ಮರಿ ಹೊಡಿತು. ಅವಾಗ ಒಂದು ನಿಪ್ಪಾಣಿದವ್ರು ಬಂದು ಕಿಸಿ 2 ಲಕ್ಷಕ್ಕೆ ಹೋದ್ರು. ದೊಡ್ಡ ಕಣದಾಗ ಹೆಸರು ಮಾಡ್ತೀವಿ. ಒಂದು ಹೆಸರು ಏನು ಕಾಂಟ್ಯಾಕ್ಟ್ ಆಗ್ತದೆ ನೀವು ಹೇಳ್ಕೊಟ್ಟಿದ್ರಲ್ಲ, ಆಸಿಫಣ್ಣ ಹೋಗಿ ಕಟ್ಕೋರಿ, ಅದು ಕುರಿ ಚಲೋ ಆಗತ್ತೆ, ರೆಡಿ ಮಾಡಿರತ್ತೀವಿ. ನಿಮ್ಮ ಮಾತಿಗೆ ನಾವು ಬಂದು ಕಿಸಿ ಕುರಿ ಹೋಗಿರ್ತೀವಿ ರೆಡಿ. ನಾನು ಅದನ್ನ 55,000 ಕಡಿಯೋರಿ, ಅದಕ್ಕಿಂತ ಮೇಲೆ ಬೇಡ ಅಂತ ಹೇಳಿದ್ವಿ. 5,000 ರೂಪಾಯಿ ನಿಮಗೆ ಮರಿ ಇಷ್ಟ ಆಗಿ ನೀವು ಇನ್ನೂ 5,000 ಜಾಸ್ತಿ ಕೊಟ್ಟು ಕುರಿ ತಗೊಂಡಿದ್ರಿ. 2 ಲಕ್ಷಕ್ಕೆ ಮಾರಿದ್ರಿ, ಸಂತೋಷ. ಕುರಿನ ಪಟ್ಟಬಲ ದೊಡ್ಡ ರೇಟ್ ಬಂದ್ರೆ ಕೊಡ್ಬೇಕು. ಇದು ನನ್ನ ಅನುಭವ, ಅಭಿಪ್ರಾಯ. ಇದ್ರ ಬಗ್ಗೆ ನೀವೇನಂತೀರಾ? ಕರೆಕ್ಟ್ ಐತಿ, ಕೊಡಬೇಕು ರೇಟ್ ಬಂದ್ರೆ.
ಕುರಿಗಳು ಆಡಬೇಕಾದ್ರೆ ಮಾತ್ರ ಅದಕ್ಕೊಂದು ಬೆಲೆ ಏನಂತ ಆಸೀಫಣ್ಣ? ಬೆಲೆ ಬೆಲೆ ಓಡಿದ್ಮ್ಯಾಗ ಬೆಲೆ ಇಲ್ಲ. ಕುರಿಗಳು ಏನಾದ್ರೂ ಓಡಾದ್ರೆ ಮಟನ್ ಲೆಕ್ಕನೆ ಮಟನ್ ಅದನ್ನ ನಾನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಉದಾಹರಣೆಯಾಗಿ ನಮ್ಮ ರೂಮಲ್ಲಿ ಇವತ್ತೊಂದು ಕುರಿ ಬಂದೈತಿ, ತೋರಿಸ್ತೀನಿ ನಿಮ್ಗೆ. 2,20,20,000 ಕುರಿ ತಗೊಂಡಿದ್ರೆ ದಾವಣಗೆರೆ ದುರ್ಗಮುಖನಾಗಿತ್ತಲ್ಲ, ಆ ಕುರಿಗೆ ಹೊಡೆದ ಕುರಿ ಫಸ್ಟ್ ಆಗೈತೆ. ನಮ್ಮ ರೂಮ್ನಾಗ ಐತೆ ಅದು ಕುರಿ. ಆ ಕುರಿ ಇವತ್ತು ನನ್ನ ರೂಮಿಗೆ ಬಂದೈತೆ. 95,000 ನನಗೆ ಬಂದೈತೆ ಅದು ಕುರಿ. ಅಲ್ಲಿ ಕೆಡವೈತೆ ಅಂತ ಕುರಿ ಅಷ್ಟೇ. ಅದನ್ನು ತೋರಿಸ್ತೀನಿ, ಎಲ್ಲ ವಿಡಿಯೋ ಮಾಡ್ತೀನಿ. ಇವತ್ತು ನಮ್ಮ ಆಸೀಫಣ್ಣರು ಭಾಳ ಅಂದ್ರೆ ಭಾಳ ದೂರದಿಂದ ಬಂದಿದ್ವಿ, ಹಂಗಾಗಿ ಅವ್ರಿಗೆ ವಿಡಿಯೋ ಮಾಡ್ಬೇಕಾಗಿತ್ತು. ಏನೋ ನಮ್ಮ ಅದೃಷ್ಟ ನಮ್ಮ ಮನೆಗೆ ಬಂದು ಸಿಕ್ಕಿದಾರೆ. ಇವತ್ತು ಶಿಕಾರಿಪುರ ಕಣಕ್ಕೆ ಬಂದಿದ್ದು. ಆಸೀಫಣ್ಣ, ಶಿಕಾರಿಪುರ ಟೂರ್ನಮೆಂಟ್ ಹೆಂಗ್ ನಡೆಸ್ಕೊಟ್ರು? ಅಣ್ಣ ಶಿಕಾರಿಪುರಕ್ಕೆ ಟೂರ್ನಮೆಂಟ್ ಭಾರಿ ಚಂದ ನಡೆಸಿದ್ರು. ನಿಮ್ ಕಡೆ ಹೆಂಗ್ ಟೂರ್ನಮೆಂಟ್, ಈ ಕಡೆ ಹಿಂಗ್ ಏನಾದ್ರು ವ್ಯತ್ಯಾಸ ಇತ್ತಾ? ಈ ಅಂಥದ್ದೇನು ಹೇಳ್ತೀರಣ್ಣ, ಯಾವ್ದ್ರಿ ಇಲ್ಲಿ ಸೈಲೆಂಟ್ ಭಾಳ ಮಸ್ತ್ ಸೈಲೆಂಟ್ದಾಗ ಆಡಿಸ್ತಾರೆ ಕಿರಣ. ನಿಮ್ ಕಡೆ ಸಿಡಿ ಆಡಿಸ್ತಾರೆ, ಕುಲ್ಲ ಆಡಿಸ್ತಾರೆ? ನಮ್ಮ ಮತ್ತೆ ಶಿಡಿ ಅಣ್ಣ. ನಿಮ್ ಕಡೆ ಕುಲ್ಲ ಪುಲ್ಲ ಇಲ್ಲ, ಒಂದು ಹತ್ರ ಒಂದು ದೂರ ಇಲ್ಲ. ಇಲ್ಲ ಪೂರಾ ಆಡ್ತಾವ ನಮ್ಮ ಬತ್ತ ಸೀದಾ ಸಿಡಿನೇ ಜಗ್ಬೇಕು. ಇಲ್ಲಿ ಚಲೋ ಆಡ್ಸಿದ್ರು ಅಣ್ಣ. ಮತ್ತೆ ರನ್ನಿಂಗ್ ವಾಕಿಂಗ್ ಇದ್ರದ್ದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ? ಇದ್ರದ್ದು ಕಿರಣ ಒಟ್ಟೆ ಒಂದ್ ದಿವಸ ವಾಕಿಂಗ್ ತೆಗಿದಿಲ್ಲ ನನಗೆ. ದಿವಸ ವಾಕಿಂಗ್ ಮಾಡ್ಸಿಲ್ಲ ನೋಡ್ರಿ. ಹಾಗೆ ಇರ್ತದ. ವಾಕಿಂಗ್ ಮಾಡ್ಸಕ್ ಆಟ ಇಟ್ಟೆ, ಬೈಕ್ ಇಟ್ಟೆ, ಅದನ್ನ ಇಟ್ಟೆ, ಅದಕ್ಕೆ 4 ಜನ ಇಟ್ಟೆ ಅಂತ ಎಲ್ಲ ಮಾಡ್ತೀರ. ಕುರಿ ಆಡ್ಬೇಕು ಅಂತ ಇದ್ರೆ ಅವ್ರ ಮನೆಯಲ್ಲಿ ಆಡ್ತಾವ ಅನ್ನೋದಕ್ಕೆ ಉದಾಹರಣೆ ನಮ್ಮ ಆಸಿಫ್ ಭಾಯ್ ನೋಡಿ. ಒಂದ್ ದಿವ್ಸ ಇಲ್ರಿ ಅದಕ್ಕೆ ಏನು ವಾಕಿಂಗ್ ಇಲ್ಲ, ಏನಿಲ್ಲ, ಏನು ಒತ್ತದಿಲ್ಲ. ಆಸಿಫ್ ಅಣ್ಣ, ನಿಮ್ದು ನಂಬರ್ ಹೇಳ್ಬಿಡ್ರಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿಗಾದ್ರು ಬೇಕಾದ್ರೆ ಒಳ್ಳೆ ಕುರಿ ಕೊಡ್ತು ಅಂದ್ರೆ ನಂಬರ್ ಹೇಳ್ರಿ. 9731813337. ನೋಡ್ರಿ, ಇದು ನಮ್ಮ ಮಾರ್ಕೆಟ್ ಆಗಿ ತಗೊಂಡಿದ್ರಿ ಕುರಿನ. ಇವತ್ತು ಭಾಳ ಅಂದ್ರೆ ಭಾಳ ದೊಡ್ಡ ರೇಟಿಗೆ ಕುರಿ ಕೊಟ್ಟಿಲ್ಲ ಅವರು. ಇಕ್ಕಂತಾರ ಅಂತ ಒಂದು ಇಕ್ಕಂತ ಅಷ್ಟೇ ಹೇಳಿದ್ರು ಅವರು. ಹಂಗಾಗಿ ಮತ್ತೆ ಇದು ಬಿಟ್ಟು ಆಸೀಫಣ್ಣ, ನಿಮ್ಮ ಕುರಿಗಳಿಗೆ ನೀವೇನಾದ್ರು ಡೋಸ್ ಮಾಡಿ ಕುರಿಗಳನ್ನ ಆಡ್ತೀರಾ? ಈಗ ವ್ಯಾಪಾರಗಾರ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಕುರಿಗಳಿಗೆ ಡೋಸ್ ಹೊಡೆದು ಆಡಿಸಿ ಅವ್ರಿಗೆ ಕಣ್ಣಾರೆ ತೋರಿಸಿ ಕುರಿಗಳು ಕೊಡ್ತಾ ಇದಾರೆ. ಕುರಿಗಳು ಅವು ಮತ್ತೆ ಓಡೋಗ್ತಾರ. ಇಲ್ಲಿ ನೋಡ್ರಿ ಕಿರಾಣ, ಇವತ್ತು ಭಾಳ ಹೊರತಾಗಿದ್ರಿ ಕುರಿಗೆ ಇವತ್ತು. ಆದ್ರೆ ಎಷ್ಟು ಫ್ರೆಶ್ ಐತಿ ನೋಡ್ರಿ ಅದು ಕುರಿ ಫ್ರೆಶ್ ಐತಿ. ಅಷ್ಟು ಜರ್ನಿ ಮಾಡಿದ್ರೆ ಕುರಿ ಫ್ರೆಶ್ ಐತೆ. ಅದಕ್ಕೆ ಮತ್ತೆ ಇನ್ನೊಂದು ಆಸೀಫಣ್ಣ, ಕುರಿಗಳನ್ನ ದೊಡ್ಡ ದೊಡ್ಡ ರೇಟ್ ಕೊಟ್ಟು ತಗೊಂತ ಇದ್ದಾರೆ ಹೊಸ ಹುಡುಗರು. ಈಗ ಹೊಸ ಕುರಿ ಬಗ್ಗೆನೇ ಒಂದು ಮಾಹಿತಿನೇ ಇರಲ್ಲ ಅವರಿಗೆ. ಪಾಪ ಏನ್ ಮೇಯಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ವಿಡಿಯೋ ನೋಡೋದು, ಅವ್ರು ಹೋಗೋದು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡೋದು, ಇಂಥವೆಲ್ಲ ನೋಡಿ 3 ಲಕ್ಷ 4 ಲಕ್ಷ ಪಾಪ ಇದ್ದಂತ ಮಕ್ಕಳ ಜೊತೆ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಗೊತ್ತಿಲ್ಲ ಕುರಿ ತಗೊಂಡಿರ್ತಾರೆ. ಅಂತ ಹುಡುಗಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಕಿರಾಣ ಅವ್ರಿಗೆ ಹೇಳೋದು ಇಷ್ಟೇ, ಅವರು 3 ಲಕ್ಷ 2 ಲಕ್ಷ ರೂಪಾಯಿ ಕುರಿ ಬಂಡವಾಳ ಹಾಕ್ಬಿಡತ್. ನಾನು 10 ಸಲ ಹೇಳ್ತೀನಿ, 10 ಸಲ ಹೇಳಿನಿ ಹುಡುಗರು. ನಮ್ಮ ಹುಡುಗರಿಗೆ ಹೇಳಿನಿ, ಕುರಿಯಾಗ ಸಂತ್ಯಾಗ ತಗೊಂಬರ್ರಿ. ಸಂತ್ಯಾಗ ತಗೊಂಬಂದ್ಕಿಸಿ ನೀಟಾಗಿ ಮಯಸ್ಕಿಸಿ ಕಣ ಆಡ್ಸಿರಿ, ಕಣ ಆಡ್ತಾವ. ಈ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಕೆಲಸ ಕೊಡೋದಿಲ್ರಿ. ಈ ಹೊಸಬ್ರಿಗೆ ಮಾತ್ರ ತೀರಾ ಕೊಡೋದಿಲ್ಲ ಅದು. 2 ಲಕ್ಷ ತಗೊಂಬಂದ್ಕಿಸಿ ಮತ್ತೆ ಮರುದಿವ್ಸ 2-3 ತಿಂಗಳು ಆಗಿಬಿಟ್ಟು ನಮಗೆ ಫೋನ್ ಮಾಡ್ತಾರೆ ಅವರು. 70,000 ಕೊಡ್ತೀನಿ ಕುರಿ, ತೊಗೊಂಡ್ಬಿಡು 60,000 ಕೊಡ್ತೀನಿ. ಭಾಳ ನಮ್ಮ ಕಡೆ ಭಾಳ ಲಾಸ್ ಆಗ್ಲಾತ್ತಾರ, ಮೋಸ ಮಾಡ್ಲಾತ್ತಾರ. ಅವ್ರಿಗೆ ಮೋಸ ಭಾಳ ಹೋಗ್ಲಾತ್ತಾರ ಹುಡುಗರು. ನಡ್ಕೊಂಡು ಕಿಸಿ ಆಡಿಸ್ಬೇಕು. ಯಾವ ಕುರಿ ಆದ್ರೂ ಆಡುತ್ತೆ ಗ್ಯಾರಂಟಿ. ಆಸೀಫಣ್ಣ, ಮತ್ತೆ ನಿಮ್ಮ ಮನಸ್ಸಲ್ಲಿ ನಾನು ಇಂಥ ಕಣ ಹೊಡಿಲೇಬೇಕು ಅನ್ನೋದು ಏನಾದ್ರು ಇದೈತಾ? ಇಂಥ ಕಣ ಹೊಡಿಲೇಬೇಕಪ್ಪ ನನ್ನ ಕನಸು ಏನಾದ್ರು ಐತಾ? ಆಯ್ತು ಕಿರಣ, ಯಾವ ಕಣ ಈ ಸಲ ಕಣ್ಣು ಕಣ ಮಾಡ್ಬೇಕಂತ ಆಸೆ ನಮ್ದು. ನಮ್ದು ಇವಂದು ಅದೊಂದು ಗೋಲ್. ನೋಡ್ರಿ ಸ್ನೇಹಿತರೆ, ಅದು ಏನೇನೋ ಗೊತ್ತಿಲ್ಲ. ಯಾರ ಭಯ ಕೇಳಿದ್ರೆ ನಾನು ಕೊನ್ನೂರು ಕಣ ಹೊಡಿಬೇಕು ಅಂತಾರೆ. ಯಾಕಪ್ಪ ಅಂತಂದ್ರೆ ಕೊನ್ನೂರು ಟೂರ್ನಮೆಂಟ್ ಚೆನ್ನಾಗಿ ನಡ್ಸ್ಕೊಂತ ಬರ್ತಾ ಇದಾರೆ ಕಮಿಟರ್. ಹಂಗಾಗಿ ಎಲ್ರು ಅದು ಒಂದು ಆಸೆ ಇರುತ್ತೆ. ನಮ್ಮ ಭಾಗದಲ್ಲಿ, ನಮ್ಮ ದಾವಣಗೆರೆ ಭಾಗದಲ್ಲಿ ಯಾರಾದ್ರೂ ಕೇಳಿದಪ್ಪ ಅಂದ್ರೆ ದುರ್ಗಮ್ಮನ ಕಣ ಹೊಡಿಬೇಕು ಅಂತಾರೆ. ನಮ್ಮ ಆಸೀಫಣ್ಣರು ಆ ಕಡೆ ಭಾಗದವ್ರು ಆದ್ರಿಂದ ಅವರು ಕೊನ್ನೂರು ಕಣನೇ ಅವರಿಗೆ ಹೆಚ್ಚು. ಹಂಗಾಗಿ ಆ ಕಣ ಮಾಡ್ಬೇಕು ಅಂತಂದು ಅವ್ರ ಆಸೆ ಐತೆ. ಅದೇ ರೀತಿ ಅವರಿಗೆ ನಮ್ಮ ಸಾಥ್ ಇರುತ್ತೆ, ಹೊಡಿತಾರೆ ಕಣನ. ಆಸೀಫಣ್ಣ, ಕೊನೆಯದಾಗಿ ಈ ಡೋಸ್ ಹೊಡೆದು ಆಗ್ತಕ್ಕಂಥ ಆ ಕುರಿ ಮಾಲೀಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಕಿರಣ, ಡೋಸ್ ಹೊಡೆದ್ರೆ ಕುರಿ ಭಾಳ ಕೆಟ್ಲಾಗ್ತಾರೆ. ಕುರಿ ಬಂದು ಕೇಸಿ ಮೆತ್ತಗೆ ಆಗ್ಬಿಡ್ತಾವ ಕುರಿ. 2 ದಿವಸ ಫ್ರೆಶ್ ಇರ್ತಾವ, 3ನೇ ದಿವಸ ಉಚ್ಚಿ ಕಟ್ಟು. ಈ ಉಚ್ಚಿ ಕಟ್ಟು ಫೋನ್ ಭಾಳ ಬರ್ತಾರೆ ನಮ್ದು. ಉಚ್ಚಿ ಕಟ್ಟು, ಇಕ್ಕಿ ಕಟ್ಟು, ಬರೀ ಅದೇ ರೀ. ನನ್ನ ಕುರಿ ಹಂಗಾಯ್ತು, ನನ್ನ ಕುರಿ ಹಿಂಗಾಯ್ತು. ಬರೀ ಡೋಸ್ ಮ್ಯಾಗ ಆಡಿಸ್ಬೇಡತ್ ನಾನು ಹೇಳೋದು ಅಷ್ಟೇ. ಆಸೀಫಣ್ಣ, ನಿಮ್ಮ ಪರಿಚಯ ಆಗಿದ್ದಂಗೆ ಹೇಳಿ ನೋಡೋಣ. ನಮ್ಗೆ ನೀವು ಒಂದೇ ಮಾತಿನಲ್ಲಿ ಅಲ್ಲ, ಒಂದು ಕೇಪನ್ ಬೆಲ್ಲ ಕಳಿಸಿದ್ರಿ ನಮ್ಮ ಮನೆಗೆ. ಆವಾಗಿಂದ ನಿಮ್ದು ದೋಸ್ತಿ. ಸ್ನೇಹಿತರೆ, ನಮ್ಮ ಆಸೀಫಣ್ಣರು ನಮ್ಮ ಇದೇ ಯೂಟ್ಯೂಬ್ ಚಾನಲ್ ಇಂದಾನೆ ಪರಿಚಯ ಆಗಿದ್ದು. ನಾನು ಅವ್ರ ಮಕ್ಕಳ ನೋಡಿದ್ದಿಲ್ಲ, ಕೇಳ್ರಿ. ನಮ್ಮ ಮದ್ವಿಗೆ ಬಂದಿದ್ರು ಅವರು. ನನಗಂದ್ರೆ ಭಾಳ ಖುಷಿ ಆಯ್ತು. ಎಲ್ಲೋ ಅವ್ರಿರೋದು ಎಷ್ಟೋ ಹೆಚ್ಚಿಗೆ 300 ಕಿಲೋಮೀಟರ್ ಅಷ್ಟು ದೂರದಿಂದ ನಮ್ಮ ಮದ್ವಿಗೆ ಬಂದಾರಂತಂದ್ರೆ ಅದು ನಾನು ಅವ್ರ ಪ್ರೀತಿ ಗಳಿಸಿದ್ದೀನಿ ಅಂತ ನಾನು ತುಂಬಾ ಖುಷಿ ಪಡ್ತೀನಿ. ಮತ್ತೆ ಇನ್ನೊಂದು ಆಸೀಫಣ್ಣ,
ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಕುರಿಗಳು ಕೇಳಿದ್ರೆ ದಯವಿಟ್ಟು ಕೊಡ್ರಿ, ಕೊಡ್ತೀವಿ ಕಿರಣ. ನೋಡಿ ಮಾಡಿ ಕೊಡ್ರಿ. ನಾವೇನು ಕೊಡೋದ್ರಿ ಕಿರಣ, ನಿಮ್ಮ ಮಟ್ಟಕ್ಕೆ ಒಳ್ಳೆ ಒಳ್ಳೆ ಕುರಿ. ಅದೇ ರೀತಿಯಾಗಿ ನಮ್ಮ ಏನು ಆಸಿಫ್ ನಂಬರ್ ಹಾಕಿದೀವಿ, ಸಿಸ್ಟಮ್ ಮೇಲೆ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ಕುರಿಗಳು ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ. ಮರಿ ಕುರಿ 2-4 ಒಳ್ಳೆ ಸಿಗ್ತಾವೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಮೋದ್ ಡಾಕ್ಟರ್. ಪ್ರಮೋದ್ ಅಂತಂದು. ನೀವೇನ್ ಬಂದ್ರಿ ಕುರಿ ಫೀಲ್ಡಿಗೆ? ನಾವು ಕುರಿ ಫೀಲ್ಡಿಗೆ ಹಂಗೆ ನಮ್ಮ ಊರ ಟೂರ್ನಮೆಂಟ್ ಇರ್ತಿದ್ರಿ, ಅವು ನೋಡಿ ನೋಡಿ ನಮಗೂ ಕಟ್ಟಬೇಕಾದ ಒಂದು ಆಸೆ ಆಯ್ತು. ನಾವೆಲ್ಲ ಕಟ್ಟಿದ್ವಿ. ಕಟ್ಟಿ ಎಲ್ಲ ನಾವು ದೊಡ್ಡ ದೊಡ್ಡ ಅಮೌಂಟ್ ಏನು ಹಾಕಿ ತರಲ್ಲ. ಯಾವ ಕುರಿ ಆಟ ಬಿಟ್ಟರು ಹೊಡ್ತಾ ತಿಂದಿರೋ ಕುರಿನ ತೊಗೊಂಬಂದು ರೆಸ್ಟ್ ಹಾಕಿ ಕುರಿನ ಸ್ವಲ್ಪ ನೀಟಾಗಿ ರನ್ನಿಂಗ್ ಮಾಡಿಸಿ ಕುರಿನ ತೊಗೊಂಬಂದು ರನ್ನಿಂಗ್ ಮಾಡಿಸಿ ಆಟ ಆಡಿಸಿನೂ ನಾವೆಲ್ಲ 1,00,000-1,50,000 ಕೊಟ್ಟು ತೊಗೊಂಬಂದು ಏನು ಕಣ ಆಡಿಸಿಲ್ಲ. ಏನು ಖಾಲಿ 45,000 43,000 ತೊಗೊಂಬಂದು ಬೈಕ್ ಹೊಡೆದಿವಿ. ಇವಾಗ ಸದ್ಯಕ್ಕೆ ಆ ಸಂದರ್ಭ ಕುರಿ ಸಿಗ್ತಾ ಇಲ್ಲ. ಈಗೆಲ್ಲ ಕುರಿ ಯಾರು ಕೇಳಿದ್ರು ಈಗೆಲ್ಲ ಹೊಸ ಹುಡ್ರು ದುಡ್ಡು ಹಾಕ್ತಾ ಇದಾರೆ. ಎಲ್ಲರೂ 2 ಲಕ್ಷ 3 ಲಕ್ಷ ಅಂತ ರೇಟ್. ನಾವು ಕೊಟ್ಟು ಟೈಮಿಗೆ ಫಸ್ಟ್ಗೆ ಒಂದು 4 ವರ್ಷದಿಂದ 45,000 ಕೊಟ್ಟರೆ ಚಲೋ ಎಂಟಲ್ ಸಿಗ್ತಿದ್ದು. ಈ 45,000 ಕೊಟ್ಟರು ಒಂದು ಮರಿ ಕುರಿ ಸಿಗ್ತಾ ಇಲ್ಲ. ಹಿಂಗಾದ್ರಿಂದ ಕಟ್ಟೋರಿ ಅಂತ ದೊಡ್ಡ ಅಮೌಂಟ್ ಹಾಕಿ ಕಟ್ಟಬೇಡ್ರಿ. ಚಲೋ ಯಾವ್ದಾರ ಆಟ ಬಿಟ್ಟಿರೋದು ಅಂತೇಳಿ ತೊಗೊಂಬಂದು ಅದಕ್ಕೆ ನೀವು ಪ್ರೀತಿ ತೋರಿಸ್ರಿ. ಕುರಿ ಆಡೇ ಆಡ್ತೈತಿ. ನಾವು ಈಗ ನಮ್ಮ ಗ್ರೂಪ್ನಾಗ ಮಾತ್ರ ನಾವು ಒಬ್ಬನೇ ಆಡ್ತೀವಿ ಕುರಿ, ಯಾರು ಆಡ್ಸಲ್ಲ. ನಮ್ಮ ಕೈಯಾಗೆ ಒಂದು ಬಿಲ್ಲಾ ಗ್ರೂಪ್ ಅಂತ ಐತಿ, ಅದು ಕುರಿನೂ ನಾನೇ ಆಡಿಸ್ತೀನಿ. ತಾಯಿಕೊಟ್ಟಿ ಅಂಡ ಗ್ರೂಪ್ ಅಂತ ಐತಿ, ಅದನ್ನು ನಾನೇ ಆಡಿಸ್ತೀನಿ. ಈಗ ಸಾಲೋಡಿಗೆ ರಾಕ್ಷಸ ಅವನು ಕುರಿನೂ ನಾನೇ ಆಡಿಸ್ತೀನಿ. ಮತ್ತೆ ಆಡಿಸ್ತೀನಿ. ನನಗೇನು ನೋಡ್ರು ಬೆಳಿಬೇಕು, ಎಲ್ಲ ಚಲೋತ್ನಾಗ ಆಗಬೇಕು ಅಂತ. ಎಲ್ಲ ಹೊಸ ಜನ ಬರ್ತಾರಣ, ಏನಾರ ದುಡ್ಡು ಇರ್ತೈತಿ 2 ಲಕ್ಷ 3 ಲಕ್ಷ ಕೊಟ್ಟು ತರ್ತಾರ. ಅದೆಲ್ಲ ತರಬೇಡ್ರಿ. ನೀವೇ ಒಂದು ತೊಗೊಂಬಂದು ರೆಡಿ ಮಾಡಿ ಕುರಿನ ಆಡಿಸ್ರಿ, ಅದು ಎಕ್ಸ್ಪೀರಿಯನ್ಸ್ ಇರ್ತೈತಿ. ಯಾರೋ ಮೇಯ್ಸಿದ ಕುರಿನ ತೊಗೊಂಬಂದು ಕಣ ಆಡಿಸಿ ದೊಡ್ಡ ಹೆಸರು ಮಾಡ್ಕೊ ದೊಡ್ಡದಾಗಲ್ಲ. ನಾವು ತೊಗೊಂಬಂದು ರೆಡಿ ಮಾಡಿಸಿ ಆಡಿಸೋದೇ ಒಂದು ದೊಡ್ಡ ಹೆಸರು. ಇದನ್ನು ಮಾಡ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಒಳ್ಳೆ ಮಾತಾಡಿದ್ದಾರೆ. ನಾನು ಮತ್ತೆ ಇನ್ನೊಂದು ಮಾತಾಡ್ತೀನಿ ಕೇಳ್ರಿ. ನನ್ನ ಯೂಟ್ಯೂಬ್ ಚಾನಲ್ ಇಂದಾನೆ ನಮ್ಮ ಆಸಿಫ್ ಪರಿಚಯ ಆಗಿದ್ದು. ಅಷ್ಟು ದೂರದಿಂದ ಇಲ್ಲಿ ಬರೋಕ್ಕೆ ಕಾರಣ ಯೂಟ್ಯೂಬ್ ಚಾನಲ್. ಹಂಗಾಗಿ ನಾನು ಯಾಕಪ್ಪ ಅಂತಂದ್ರೆ ನನಗೆ 100 ಜನ ಕಾಲ್ ಮಾಡ್ತಾರೆ ಕುರಿ ಕೊಡಿಸ್ರಿ ಅಂದು. ನಾನು ಯಾಕಪ್ಪ ಕುರಿಗಳನ್ನ ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತೀನಿ ಅಂದ್ರೆ, ಕೊಟ್ಟಿರ್ತಕ್ಕಂಥ ಕುರಿ ಆಡ್ಬೇಕು. ನಿಮ್ಮ ಹತ್ರ ಆಡೋಂಥ ಕುರಿ ಇದ್ದಾಗ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳಿ. ಒಂದು ಕುರಿ ಸಿಗಲ್ಲ ಆಡೋದು ಕೊಡ್ತೀನಿ, ಆದರೆ ನನ್ನ ಹತ್ರ ಕಾಯ್ಬೇಕು. ಕಾದಾಗ ಮಾತ್ರ ಕುರಿ ಸಿಗೋದು. ಇದೇ ಆಸಿಫ್ ಕುರಿ ಕೊಟ್ಟಿನಿ, ಓಡಾಗೈತೆ, ವಾಪಸ್ ಹಾಕೊಂಡಿನಿ, ಮತ್ತೆ ಕುರಿ ಕೊಟ್ಟಿನಿ. ಕಣ ಆಗ್ಯಾವು, ಆಡ್ಯಾವು, ಎಲ್ಲ ಮಾಡ್ಯಾವ. ಅವ್ರಿಗೆ ಚೆನ್ನಾಗೈತಿ. ಹಂಗಾಗಿ ಅವರ ನಮ್ಮ ಬಾಂಧವ್ಯ ಚೆನ್ನಾಗೈತಿ. ಅವ್ರು ನನಗೆ ಎಷ್ಟು ಬೇಕಾದ್ರೆ ಮೋಸ ಮಾಡ್ಬೋದಿತ್ತು, ನಾನು ಅವ್ರಿಗೆ ಎಷ್ಟು ಬೇಕಾದ್ರೆ ಮೋಸ ಮಾಡ್ಬೋದಿತ್ತು. ಯಾಕಪ್ಪ ಅಂದ್ರೆ ಆಸಿಫಣ್ಣ ನನಗೆ ಒಂದು ಕುರಿ ತನಕದನೆ 20,000 ಹಾಕಿದ್ರೆ ಅವ್ರು ಹಂಗೆ ಹಾಕ್ತಾರೆ. ಕ್ಷಣ ನನಗಿಂತ ಕುರಿಬೇಕು ಹಾಕೋದಂದ್ರೆ ನಾನು ಹಂಗೆ ಹಾಕ್ತಾರೆ. ಅವ್ರು ಏನು ಬೇಕಾದ್ರೆ ವ್ಯವಹಾರ ಮಾಡ್ಬೇಕು. ಕೆಲವೊಬ್ರು ಇದ್ದಾರೆ, ಅವ್ರ ಹೆಸರು ನಾನು ಹೇಳಲ್ಲ, ನನಗೆ ಭಾಳ ಬೇಜಾರು ಮಾಡಿದ್ದಾರೆ ಅವರು. ಇಲ್ಲಿ ಕುರಿ ಒಳಗಡೆ ದಯವಿಟ್ಟು ಯಾರ ಹತ್ರನಾದ್ರೂ ಯಾರಿಗೂ ಮೋಸ ಮಾಡಬೇಡ್ರಿ. ಕುರಿಗಳನ್ನ ಅವ್ರು ಪಾಪ ಬಂಡವಾಳ ಹಾಕಿರ್ತಾರೆ, ಕೊಟ್ಬಿಟ್ಟು ತಗೊಳ್ಳಿ. ಇಷ್ಟಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಕನ್ನಡ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.